ರೆಡಿ 1 2 3 ಸ್ಟಾರ್ಟ್. 2015ರಲ್ಲಿ ನವಹಿಂದೆ ಸೊಸೈಟಿಯಲ್ಲಿ ಅರ್ಜಿದಾರಳ ಹೆಸರಿಗೆ 1,75,000 ರು ಹಣವನ್ನು 6 ವರ್ಷ ಡೆಪಾಸಿಟ್ ಇಟ್ಟಿದ್ದೆ. ಇದನ್ನು ಬಡ್ಡಿ ಸಮೇತ ಆಕೆ ಪಡೆದುಕೊಂಡಿದ್ದಾಳೆ. ನವಹಿಂದೆ ಸೊಸೈಟಿಯಲ್ಲಿ 1,75,000 ರುಗಳನ್ನು ಅರ್ಜಿದಾರಳ ಹೆಸರಿಗೆ ಡಿಪಾಸಿಟ್ ಇಟ್ಟಿದ್ದೆ ಎಂದು ತೋರಿಸಲು ದಾಖಲೆ ಹಾಜರುಪಡಿಸಿದ್ದೇನೆ. ಯಾವ ದಾಖಲೆ ಹಾಜರುಪಡಿಸಿದ್ದೇನೆ ಎಂದರೆ, ದಾಖಲೆ ಇದೆ, ಹಾಜರುಪಡಿಸುತ್ತೇನೆ ಎಂದು ಸಾಕ್ಷಿ ನುಡಿಯುತ್ತಾರೆ. 2015ರಲ್ಲಿ ನಾನು ಅರ್ಜಿದಾರರು ಜೊತೆಗೆ ವಾಸಿಸುತ್ತಿದ್ದೆವು ಎಂದರೆ ಸರಿ. ಅರ್ಜಿದಾರರ ತಂದೆ ಸೈನ್ಯದಲ್ಲಿ ಇದ್ದರು ಎಂದರೆ ಸರಿ. ಅರ್ಜಿದಾರಳಿಗೆ ಸಹೋದರರು ಇಲ್ಲ, ತಂಗಿ ಇದ್ದಾಳೆ ಎಂದರೆ ಸರಿ. 2013ರಲ್ಲಿ ಅರ್ಜಿದಾರಳಿಗೆ ಮದುವೆಗೆ ನೀಡಿದಂತಹ ಗಿಫ್ಟ್ಗಳ ಹಣ ಮತ್ತು ನನ್ನ ಮಗನ ಜನ್ಮವಾದ ನಂತರ ಬಂದಂತಹ ಹಣ ಸೇರಿಸಿ 1,75,000 ರುಗಳನ್ನು ನವಹಿಂದ ಸೊಸೈಟಿಯಲ್ಲಿ ಡೆಪಾಸಿಟ್ ಮಾಡಲಾಗಿತ್ತು ಎಂದರೆ ಸರಿಯಲ್ಲ. 1,75,000 ರುಗಳನ್ನು ಅರ್ಜಿದಾರಳ ಹೆಸರಿನಲ್ಲಿ ನಾನು ಡೆಪಾಸಿಟ್ ಮಾಡಿದ್ದೆ ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. 2017ರಲ್ಲಿ ಅರ್ಜಿದಾರಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಎಂದು ಗೊತ್ತಾಯಿತು ಎಂದರೆ ಸರಿ. ಸದರಿ ಕ್ಯಾನ್ಸರ್ನ ಚಿಕಿತ್ಸೆಗಾಗಿ ಎಷ್ಟು ಖರ್ಚಾಯಿತು ಎಂಬ ಬಗ್ಗೆ ರಶೀದಿಗಳನ್ನು ಅರ್ಜಿದಾರಳು ಹಾಜರುಪಡಿಸಿದ್ದಾಳೆ ಎಂದರೆ ಸರಿ. ಅವುಗಳನ್ನು ನಾನು ನೋಡಿಲ್ಲ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಎಷ್ಟು ಖರ್ಚು ಆಗಿತ್ತು ಎಂದು ನನಗೆ ಗೊತ್ತಿಲ್ಲ. ಅರ್ಜಿದಾರಳಿಗೆ ಕ್ಯಾನ್ಸರ್ ಆಗಿತ್ತು ಎಂಬ ಕಾರಣಕ್ಕೆ ನಾನು ಅವಳೊಂದಿಗೆ ಸಂಬಂಧ ಮುಂದುವರೆಸಲಿಲ್ಲ ಎಂದರೆ ಸರಿಯಲ್ಲ. ಕ್ಯಾನ್ಸರ್ನ ಸಂಪೂರ್ಣ ಚಿಕಿತ್ಸೆ ಎಂದರೆ ಟೆಸ್ಟ್, ಮೆಡಿಸಿನ್ಸ್, ಸರ್ಜರಿ, ಕೀಮೋಥೆರಪಿ. ಸುಮಾರು 10 ಲಕ್ಷ ರು ಸಂಪೂರ್ಣ ಹಣವನ್ನು ಅರ್ಜಿದಾರಳ ತಂದೆ ಭರಿಸಿದ್ದಾರೆ ಎಂದರೆ ಸರಿಯಲ್ಲ. ಅರ್ಜಿದಾರಳಿಗೆ ಕ್ಯಾನ್ಸರ್ ಆದಾಗ ನನ್ನ ಮಗನಿಗೆ 3 ವರ್ಷ ವಯಸ್ಸಾಗಿತ್ತು. ಸೈನ್ಯದ ಆಸ್ಪತ್ರೆಯಲ್ಲಿ ಸಹ ಕ್ಯಾನ್ಸರಿಗೆ ಚಿಕಿತ್ಸೆ ನೀಡುತ್ತಾರೆ ಎಂದರೆ ಸರಿ. ಆದರೆ ಅರ್ಜಿದಾರಳು ಖಾಸಗಿ ಆಸ್ಪತ್ರೆಯಾಗೆ ತೋರಿಸಿದಳು ಎಂದು ಸಾಕ್ಷಿ ಸ್ವತಃ ನುಡಿಯುತ್ತಾರೆ. ಪುನಃ ಪುಣೆ ಮತ್ತು ದೆಹಲಿಯಲ್ಲಿ ಸೈನ್ಯದ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ನೀಡಲಾಗುತ್ತದೆ. ಪುಣೆ ಅಥವಾ ದೆಹಲಿಯಲ್ಲಿ ಅರ್ಜಿದಾರರಿಗೆ ಚಿಕಿತ್ಸೆ ನೀಡಲು ಪ್ರಯತ್ನ ಪಟ್ಟಿದ್ದೆ ಎಂದು ತೋರಿಸಲು ದಾಖಲೆ ಇದೆ, ಹಾಜರುಪಡಿಸುತ್ತೇನೆ. ಆ ರೀತಿ ಯಾವುದೇ ದಾಖಲೆ ಇಲ್ಲ ಎಂದರೆ ಸರಿಯಲ್ಲ. ಕ್ಯಾನ್ಸರ್ ಆಗಿದೆ ಎಂದು ಗೊತ್ತಾದ ನಂತರ ಅರ್ಜಿದಾರಳು ಮತ್ತು ಮಗನ ಬಗ್ಗೆ ನಾನು ಯಾವುದೇ ಕಾಳಜಿ ತೋರಿಸಿಲ್ಲ ಎಂದರೆ ಸರಿಯಲ್ಲ. 2017ರಿಂದ ಇಂದಿನವರೆಗೂ ಅರ್ಜಿದಾರಳಿಗೆ ಮತ್ತು ಮಗನಿಗೆ ಹಣದ ಸಹಾಯ ಮಾಡಲು ತೋರಿಸಲು ಯಾವುದೇ ದಾಖಲೆ ಹಾಜರುಪಡಿಸಿಲ್ಲ. ಈ ಅರ್ಜಿಯನ್ನು ದಾಖಲಿಸಲು ಮುಂಚೆ ತನಗೆ ಕ್ಯಾನ್ಸರ್ ಆಗಿದೆ,
ನಾನು ಅರ್ಜಿದಾರಳನ್ನು ನೋಡಿಕೊಳ್ಳುತ್ತಿಲ್ಲ ಎಂದು ಅರ್ಜಿದಾರಳು ಸೈನ್ಯಕ್ಕೆ ಪತ್ರ ಬರೆದಿದ್ದಳು ಎಂದರೆ ಸರಿಯಲ್ಲ. ನಿಶಾನೆ D1 ಪ್ರಕಾರ ಅರ್ಜಿದಾರಳು ಪತ್ರ ಬರೆದಿದ್ದಳು ಎಂದರೆ ಸರಿ. ಅದರಲ್ಲಿ ಬರೆದಿರುವ ಸಂಗತಿಗಳು ಸುಳ್ಳು ಎಂದು ಸಾಕ್ಷಿ ಸ್ವತಃ ನುಡಿಯುತ್ತಾರೆ. ನಿಶಾನೆ D1 ಪತ್ರ ಬರೆದ ನಂತರವೂ ಸಹ ನಾನು ಅರ್ಜಿದಾರಳಿಗೆ ಯಾವುದೇ ಕಾಳಜಿ ಅಥವಾ ಖರ್ಚು, ಯಾವುದೇ ಜೀವನಾಂಶ ನೀಡಿಲ್ಲ ಎಂದರೆ ಸರಿಯಲ್ಲ. ಅರ್ಜಿದಾರಳು ಫ್ಯಾಮಿಲಿ ಕೌನ್ಸೆಲಿಂಗ್ ಬಂದೂರಗಲ್ಲಿ ಬೆಳಗಾವಿಯಲ್ಲಿ ಸಹ ಅರ್ಜಿ ನೀಡಿದ್ದಳು ಎಂದರೆ ಸರಿ. ನಾನು ಕೌನ್ಸೆಲಿಂಗ್ ಸೆಂಟರಿಗೆ ಹೋಗಿದ್ದೆನು. ಅಲ್ಲಿ ಕೌನ್ಸೆಲಿಂಗ್ನವರು ನನ್ನನ್ನು ಮತ್ತು ಅರ್ಜಿದಾರಳು ಜೊತೆಗೆ ವಾಸವಾಗಿರಿ ಎಂದು ಹೇಳಿದ್ದರು ಎಂದರೆ ಸರಿ. ಇದಕ್ಕಿಂತ ಮೊದಲು 20,000 ರು ಬಾಂಡ್ ಬರೆದುಕೊಡಬೇಕೆಂದು ಸಹ ಹೇಳಿದ್ದರು ಎಂದು ಸಾಕ್ಷಿ ಸ್ವತಃ ನುಡಿಯುತ್ತಾರೆ. ಫ್ಯಾಮಿಲಿ ಕೌನ್ಸೆಲಿಂಗ್ ಸೆಂಟರ್ನಲ್ಲಿ ಬುದ್ಧಿವಾದ ಹೇಳಿದರೂ ಸಹ ಅರ್ಜಿದಾರಳು ಕ್ಯಾನ್ಸರಿಗೆ ತುತ್ತಾಗಿದ್ದಾಳೆ. ಆಕೆಗೆ ಇನ್ನೊಂದು ಮಗು ಆಗುವುದಿಲ್ಲ ಎಂಬ ಕಾರಣಕ್ಕೆ ನಾನು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲಿಲ್ಲ ಎಂದರೆ ಸರಿಯಲ್ಲ. ಅರ್ಜಿದಾರಳು ಈ ಅರ್ಜಿಯನ್ನು ದಾಖಲಿಸುವ ಮುಂಚೆ 21/1/2019 ರಂದು ಜೊತೆಗೆ ಬಾಳ್ವೆ ಮಾಡಲು ಕೇಳಿ ನೋಟಿಸ್ ನೀಡಿದ್ದಳು ಎಂದರೆ ಸರಿ. ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ಜೀವನಾಂಶವನ್ನು ನೀಡಿ ಎಂದು ನೋಟಿಸ್ ಬರೆದಿತ್ತು ಎಂದರೆ ಸರಿ. ಈ ಅರ್ಜಿಯು ನೋಟಿಸ್ ಬಂದ ನಂತರ ನಾನು ಖಾನಾಪುರ ನ್ಯಾಯಾಲಯದಲ್ಲಿ ಒಟ್ಟಿಗೆ ಜೀವನ ಮಾಡುವಂತೆ ನಿರ್ಧರಿಸಲು ಕೋರಿ ಅರ್ಜಿದಾರಳ ವಿರುದ್ಧ ಅರ್ಜಿ ಸಲ್ಲಿಸಿದ್ದೇನೆ ಎಂದರೆ ಸರಿ. ಸದರಿ ಕೇಸಿನ ದಾಖಲೆಗಳನ್ನು ಹಾಜರು ಪಡಿಸಿರಬಹುದು. ಸದರಿ ಕೇಸಿನ ನೋಟಿಸು ಸಹ ಅರ್ಜಿದಾರಳಿಗೆ ತಲುಪಲಿಲ್ಲ ಎಂದರೆ ಸರಿ. ಸದರಿ ಕೇಸನ್ನು ವಾಪಸು ಪಡೆದುಕೊಂಡಿದ್ದೇನೆ ಎಂದರೆ ಸರಿ. ಅರ್ಜಿದಾರಳು ಜೊತೆಗೆ ಬಾಳ್ವೆ ಮಾಡುತ್ತೇನೆ ಎಂದು ಹೇಳಿದ್ದರಿಂದ ವಾಪಸ್ ಪಡೆದುಕೊಂಡಿದ್ದೆನು ಎಂದು ಸಾಕ್ಷಿ ಸ್ವತಃ ನುಡಿಯುತ್ತಾರೆ. ಸದರಿ ವಿಷಯವನ್ನು ಸದರಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೆನು. ಅರ್ಜಿದಾರಳು ತನ್ನ ಜೊತೆ ಬಾಳ್ವೆ ಮಾಡಲು ಒಪ್ಪಿದೆನು ಎಂದು ಹೇಳಿದ ಕಾರಣಕ್ಕಾಗಿ ಸದರಿ ಕೇಸನ್ನು ವಾಪಸ್ ಪಡೆದಿದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಜೀವನಾಂಶವನ್ನು ನೀಡುವುದನ್ನು ತಪ್ಪಿಸಿಕೊಳ್ಳಲು ನಾನು ಖಾನಾಪುರ ನ್ಯಾಯಾಲಯದಲ್ಲಿ ಬಾಳ್ವೆ ಮಾಡುವ ನಿದರ್ಶನ ಕೋರಿ ಕೇಸು ದಾಖಲಿಸಿದ್ದೆ ಎಂದರೆ ಸರಿಯಲ್ಲ. ಮೇಲೆ ಹೇಳಿದ ಕೇಸನ್ನು ವಾಪಸ್ ಪಡೆದುಕೊಂಡು ಅರ್ಜಿದಾರಳ ಜೊತೆಗೆ ಬಾಳ್ವೆ ಮಾಡಲು ಇಷ್ಟ ಇರದೇ ಇರುವ ಉದ್ದೇಶದಿಂದ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದೇನೆ ಎಂದರೆ ಸರಿಯಲ್ಲ. ವಿಚ್ಛೇದನ ಕೋರಿ ಸಲ್ಲಿಸಿದ MC 19/2022 ಚಾಲ್ತಿಯಲ್ಲಿದೆ ಎಂದರೆ ಸರಿ. ಸದರಿ ಕೇಸಿನಲ್ಲಿ ಸಹ ಅರ್ಜಿದಾರಳನ್ನು ಕರೆದುಕೊಂಡು ಹೋಗಿ ಬಾಳ್ವೆ ಮಾಡಲು ಕರೆದುಕೊಂಡು ಹೋಗಲು ಹೇಳಿದ್ದರೂ ಸಹ ನಾನು
ಕರೆದುಕೊಂಡು ಹೋಗಿಲ್ಲ ಎಂದರೆ ಸರಿಯಲ್ಲ.